ಆಗಸ್ಟ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೂರನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಇದು ಬಂದು ಪಂಚಾಯತಿ ಪ್ರೋಮೋ. ಸೊ ಪಂಚಾಯತಿ ಪ್ರೋಮೋನಲ್ಲಿ ಸೊ ಇಲ್ಲಿ ಡ್ರಿಲ್ಲಿಂಗ್ ನಡೀತಾ ಇದೆ. ಸೊ ನಮ್ಮ ರಕ್ಷಿತಾ ಆ್ಯಂಡ್ ಗಿಲ್ಲಿ ಅವ್ರಿಗೆ ಆ್ಯಂಡ್ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಗರಂ ಬೇರೆ ಆಗಿದ್ದಾರೆ. ಬಿಕಾಸ್ ಅಲ್ಲಿ ಕೇಳೋವಂಥದ್ದು ಸ್ವಲ್ಪ ಅತಿ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಇರಿಟೇಟ್ ಮಾಡ್ತೀರಾ ಅಂತ ಕೇಳಿದಾಗ ಒಂದ್ಸರಿ ಹೌದು ಅಂತಾರೆ, ಆಮೇಲೆ ಅದು ಹೌದು ಅನ್ನೋವಂಥ ಒಂದು ಶಾರ್ಟ್ ಇದೆಯಲ್ಲ ಅದು ಮೇ ಬಿ ಬೇರೆ ಯಾವ್ದ್ರದ್ದು ಅಥವಾ ಅಲ್ಲಿ ಸುದೀಪ್ ಸರ್ ಏನು ಕೇಳ್ತಾರಲ್ಲ ಅಂದರೆ ನೀವಿಬ್ಬರು ಬೇರೆಯವ್ರಿಗೆ ಇರಿಟೇಟ್ ಮಾಡಲಿಕ್ಕೆ ಆ ಥರ ಮಾಡ್ತೀರ ಅಂತಂದಾಗ ಹೌದು ಅಂತ ಹೇಳ್ತಾರೆ. ಬಟ್ ಆ ಹೌದು ಅನ್ನೋಂಥದ್ದು ಸೊ ಅಲ್ಲಿ ಸುದೀಪ್ ಸರ್ ಅದೇನು ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರನೇ ಇದೆಯಾ ಅಥವಾ ಅದು ಹೌದು ಅನ್ನೋದು ಬೇರೆ ಕಡೆಯಿಂದ ಕಟ್ ಮಾಡಿಬಿಟ್ಟು ತಂದು ಹಾಕಿದಾರೆ ಅಂತ ಅನ್ಸುತ್ತೆ. ಸೊ ಪ್ರೋಮೋ ನೋಡಿ 100% ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇಲ್ಲಿ ರಕ್ಷಿತಾ ಆ್ಯಂಡ್ ಗಿಲ್ಲಿಗೆ ಖಂಡಿತವಾಗ್ಲೂ ಒಂದು ಡ್ರಿಲ್ಲಿಂಗ್ ಅಂತೂ ನಡೀತಾ ಇದೆ. ಬಟ್ ಯಾವ ರೇಂಜಿಗೆ ನಡೀತಾ ಇದೆ ಅನ್ನೋವಂಥದ್ದು ಅದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಬಟ್ ನನ್ನ ಪ್ರಕಾರ ಬೇಕಿತ್ತು ಅಂತ ಅನಿಸುತ್ತೆ. ಮುಖ್ಯವಾಗಿ ಗಿಲ್ಲಿ ಬೇಕಿತ್ತು. ಬಿಕಾಸ್ ಎಲ್ಲದರಲ್ಲೂ ಕೂಡ ಆ ಒಂದು ಇರಿಟೇಷನ್ ಮಾಡುವಂಥದ್ದು ಬೇರೆಯವ್ರಿಗೆ ಅದು ತುಂಬ ನಡೀತಾ ಇತ್ತು. ಅದು ಅವನಿಗೂ ಕೂಡ ಒಳ್ಳೇದು ನನ್ನ ಪ್ರಕಾರ. ಅದು ತಿದ್ಕೊಬೇಕಾಗಿತ್ತು. ಲಾಸ್ಟ್ ಒಂದು ವೀಕಲ್ಲೇ ಅವ್ರು ಸ್ವಲ್ಪ ಹಿಂಟ್ ಕೊಟ್ಟಿದ್ರು. ಸೊ ಇದು ಜಾಸ್ತಿ ಮಾಡಬಾರ್ದು. ಮುಖ್ಯವಾಗಿ ಟಾಸ್ಕ್ ಅಂತ ನಡೆಯೋ ಟೈಮಲ್ಲಿ ಸೊ ಆ ಥರ ಇರಿಟೇಷನ್ ಮಾಡುವಂಥದ್ದು, ಕ್ವಾಟ್ಲೆ ಕೊಡುವಂಥದ್ದು ಒಳ್ಳೇದಲ್ಲ ಗಿಲ್ಲಿ. ಸೊ ಈ ಥರ ಮಾಡ್ತಾ ಇದ್ರೆ ನೀನು ಅದೇನೋ ಡಮ್ಮಕ್ ಡಿಮ್ಕ ಡಕ್ಕ ಅಂತ ಹೇಳ್ತಾನಲ್ಲ, ಸೊ ಅದು ನೀನು ಇಲ್ಲಿ ರೀತಿ ಅನ್ನೋ ರೀತಿಯಲ್ಲಿ ಹೇಳಿದರು. ಆದರೂ ಕೂಡ ಈ ಒಂದು ವಾರದಲ್ಲಿ ತುಂಬ ಅಂದರೆ ತುಂಬ ಜಾಸ್ತಿ ಆಗಿದೆ. ಅದು ಗೊತ್ತಿಲ್ಲ ಯಾಕೆ ಅಂತ. ಮೇ ಬಿ ರಕ್ಷಿತಾ ಆ ಒಂದು ಟೀಮಿಗೆ ಹೋಗಿದ್ದಕ್ಕೆ ಸೊ ಒಂದು ಸಲಿಗೆಯಿಂದ ಆ ಥರ ಮಾಡಿದ್ನೋ ಅಥವಾ ಅಶ್ವಿನ್ ಅವ್ರಿಗೆ ಇನ್ನೂ ಪ್ರವೋಕ್ ಮಾಡಬೇಕು, ಟ್ರಿಗರ್ ಮಾಡಬೇಕು ಅನ್ನೋದಕ್ಕೋಸ್ಕರ, ಇರಿಟೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡೋದನ್ನೋ ಗೊತ್ತಿಲ್ಲ. ಪ್ರತಿ ಹಂತದಲ್ಲೂ ಕೂಡ ಒಂದು ಮುಖ್ಯವಾದಂಥ ಒಂದು ಡಿಸ್ಕಷನ್ ನಡೀತಾ ಇದೆ, ಸ್ವ್ಯಾಪ್ ಮಾಡುವಂಥದ್ದು. ಸೊ ಅವಾಗ ಎರಡು ಡಿಸ್ಕಷನ್ ಟೈಮಲ್ಲಿ ಟಾಸ್ಕಲ್ಲೂ ಕೂಡ ರಕ್ಷಿತಾಗೆ ಕರೆದು ಹೇಳ್ತಿದ್ದಾರೆ. ಸೊ ಹಂಗೆ ಮಾಡಬೇಡ, ಹಿಂಗೆ ಮಾಡು, ನೀನು ಹಠ ಬೀಳು, ಸೊ ನಾನೇ ಇದು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಡೀತಾನೆ ಇತ್ತು. ನಾನು ಪ್ರತಿಯೊಂದು ಎಪಿಸೋಡ್ ಪ್ರೋಮೋದಲ್ಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದೀನಿ. ಬಟ್ ಅಗೇನ್ ಫ್ಯಾನ್ಸ್ಗಳು ಅವ್ರ ಕಡೆಯಿಂದ ಕಮೆಂಟ್ಸ್ಗಳು ಅದು ಇದು ಎಲ್ಲ ಕೆಟ್ಟದಾಗ ಹಾಕ್ತಾ ಇದ್ರು. ಬಟ್ ಇರೋವಂಥ ಸತ್ಯನೇ ಅದು. ಬಿಕಾಸ್ ಒಂದು ಲೆವೆಲ್ವರೆಗೂ ಓಕೆ, ಇರಿಟೇಷನ್ ಆದ್ರೂ ಆಗಿರ್ಬೋದು, ಟ್ರಿಗರಿಂಗ್ ಆಗಿರ್ಬೋದು, ಪ್ರವೋಕಿಂಗ್ ಆದ್ರೂ ಆಗಿರ್ಬೋದು, ಅದಕ್ಕೆ ಆದಂಥ ಒಂದು ಟೈಮ್ ಅಂತ ಇರುತ್ತೆ. ಬಟ್ ಅದು ಅತಿ ಆದಾಗ ಏನಾಗುತ್ತೆ ಅಂದರೆ ಹಿಂಗಾಗುತ್ತೆ. ಸೊ ಅದೇ ಆಗಿರುವಂಥದ್ದು ಇಲ್ಲಿ. ಸೊ ಪ್ರೋಮೋ ನೋಡಿದ್ರೆ ಅನ್ಕೊಂತೀನಿ ಸೊ ಸುಮಾರು ಜನಕ್ಕೆ ಬೇಜಾರಾಗಿರ್ಬೋದು. ಬಟ್ ಏನು ಮಾಡ್ಲಿಕ್ಕಾಗಲ್ಲ. ಸೊ ಅರಗಿಸ್ಕೊಳ್ಳೇಬೇಕು. ಆ್ಯಂಡ್ ಇದು ಒಳ್ಳೇದು ಕೂಡ ನನ್ನ ಪ್ರಕಾರ ಇಬ್ರಿಗೂ ಕೂಡ. ಸೊ ಇವಾಗಲೇ ತಿದ್ಕೊಂಡ್ರೆ ಸೊ ಮುಂದೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಅಲ್ಲಿ ಸೊ ಒಂದು ಪ್ರೋಮೋದ ಕ್ಯಾಪ್ಷನ್ ಕೂಡ ನೋಡಿದ್ರೆ ನೀವು, ಅಲ್ಲಿ ಸುದೀಪ್ ಅವರ ಒಂದು ಪಿತ್ತ ನೆತ್ತಿಗೇರಿದೆ ಇರೋ ರೀತಿಯಲ್ಲಿ ಮಾಡಿರುವಂಥದ್ದು ರಕ್ಷಿತಾ ಅವರು. ಆ್ಯಂಡ್ ಇಲ್ಲಿ ಸುದೀಪ್ ಸರ್ ಫಸ್ಟ್ ಸ್ಟೇಟ್ಮೆಂಟ್ ಏನು ಅಂತಂದರೆ, ಸೊ ನಿಮ್ಮ ಟೀಮಲ್ಲಿ ಒಬ್ಬರು ಏನೋ ಸ್ಲೀಪರ್ ಸೆಲ್ ಥರ ಒಬ್ರು ಇದ್ರು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದೇನು ಸ್ಲೀಪರ್ ಸೆಲ್ಲ ಏನು ಅಂತ ನಂಗೆ ಅದು ಕರೆಕ್ಟಾಗಿ ಅರ್ಥ ಆಗಲಿಲ್ಲ. ಅದೇನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಲ್ಲಿ ಅದು ಆ ಸ್ಟೇಟ್ಮೆಂಟ್ ಹೇಳಿದ್ದಾದ್ಮೇಲೆ ಅಲ್ಲಿ ರಕ್ಷಿತಾ ಆ್ಯಂಡ್ ಗಿಲ್ಲಿದೊಂದು ಶಾರ್ಟ್ ಹಾಕ್ತಾರೆ. ಅಂದರೆ ಗಿಲ್ಲಿ ಹಾಗೆ ಮಾಡಬೇಡ, ಹೀಗೆ ಮಾಡು ಅಂತ ಕೆಲವೊಂದು ನನಗೂ ಬೇಕು ಅಂತ ಕೇಳೋ ಅನ್ನೋ ರೀತಿಯಲ್ಲಿ ಗಿಲ್ಲಿ ಏನು ಮಾಡ್ತಾರೆ, ಅಲ್ಲಿ ಯಾರಿಗೆ ನಮ್ಮ ರಕ್ಷಿತಾ ಅವ್ರಿಗೆ ಸನ್ನೆ ಮಾಡಿ ಹೇಳ್ತಾರೆ. ಆ್ಯಂಡ್ ರಕ್ಷಿತಾ ಕೂಡ ಆ ಕಡೆಯಿಂದ ಗ್ಲಾಸಲ್ಲಿ ನೋಡ್ತಾರೆ ಏನೋ ಗಿಲ್ಲಿ ಹೇಳ್ತಿದ್ದಾನೆ ಅಂತ. ಸೊ ಅವಾಗಿಂದ ಮೇ ಬಿ ಹಠಕ್ಕೆ ಬಿದ್ದಿದ್ದಾರೆ ಅಂತಲೇ ಅನಿಸುತ್ತೆ. ಇವಾಗ ರಕ್ಷಿತಾ ಹೇಳ್ಬೋದು, ನಾನು ಆ ಥರ ಮಾಡಿಲ್ಲ, ಸುಮ್ಮನೆ ಏನೋ ಕೂಗ್ತಾ ಇದ್ರು, ನೋಡಕ್ಕೆ ಬಂದೆ, ಹಾಗೆ ಬಂದೆ, ಹೀಗೆ ಬಂದೆ ಅಂತ ಎಲ್ಲನೂ ಏನೋ ಹೇಳ್ಬೋದು. ಬಟ್ ಅದನ್ನು ನಂಬೋ ಸ್ಥಿತಿಲಿ ಖಂಡಿತವಾಗ್ಲೂ ಸುದೀಪ್ ಸರ್ ಇಲ್ಲ ಅಂತ ಅನ್ಕೊಂತೀನಿ. ಬಿಕಾಸ್ ಇದು ಒಂದ್ಸರಿ ಆಗಿರೋಂಥದ್ದು, ಏನೋ ಮಿಸ್ ಆಗಿ ಏನೋ ಗಿಲ್ಲಿ ಕರಿತಿದ್ದಾನೆ, ಏನೋ ವಿಷಯ ಇರ್ಬೋದು ಅಂತ ನೋಡಿರ್ಬೋದೇನೋ. ಬಟ್ ಪದೇ ಹಿಂಗೆ ಆಗಿದೆ. ಆ ಚಕ್ರವ್ಯೂಹ ಟಾಸ್ಕಲ್ಲೂ ಕೂಡ ಅದೇ ಆಗಿರೋವಂಥದ್ದು. ಅಲ್ಲಿ ಕಿವಿಲಿ ಹೋಗಿ ಹೇಳೋಂಥ ಅವಶ್ಯಕತೆ ನಾನು ಬಡ್ಕೊತಾ ಇದ್ದೀನಿ, ಹಂಗೆ ಹೇಳೋ ಹಾಗಿಲ್ಲ ಅಂತ ಅವರ ಕೆಲವು ಫ್ಯಾನ್ಸ್ಗಳಿಗೆ ಅರ್ಥ ಮಾಡ್ಕೊಬೇಕು. ಎಲ್ಲದಕ್ಕೂ ಹೋಗಿ ನಮ್ಮನ್ನೇ ತಪ್ಪು ಅನ್ನೋವಂಥದ್ದು, ನೀವು ಅವ್ರ ಪಿ ಆರು, ಇವ್ರ ಪಿ ಆರು, ಸೊ ಇವ್ರ ಹೇಟರ್ ನೀವು ಅಂತ ಹೇಳ್ತಾನೆ ಇರ್ತಾರೆ. ನಮ್ಗೇನು ತಲೆ ಕೆಟ್ಟಿದ್ಯಾ? ಯಾರೋ ಗಿಲ್ಲಿ ಆದ್ರೂ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ಅಶ್ವಿನಿ ಆದ್ರೂ ಆಗಿರ್ಬೋದು, ನಮ್ಗೆ ಯಾರು ₹1 ಕೊಡಲ್ಲ. ಇನ್ ಕೇಸ್ ಕೊಟ್ಟರು ಅಂತ ಇಟ್ಕೊಳ್ಳಿ, ಅವಾಗ ಬೇಕಾದ್ರೆ ಮಾಡೋಣ. ಬಟ್ ಯಾವನು ಕೊಟ್ಟಿಲ್ಲ. ಆ ಥರ ಕೊಡೋರು ಯಾರಾದ್ರೂ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ನನಗೆ. ಓಕೆ, ಸೊ ಆ ಥರ ಯಾರು ಕೊಡಲ್ಲ ಮಾರಾಯ. ಇದಾರೆ ಇಲ್ಲ ಅಂತ ಹೇಳ್ತಲ್ಲ, ಬಟ್ ಕೊಟ್ಟಿವಿ ಅಂತ ಹೇಳ್ತೀವಿ. ಸೀಸನ್ 10ರಿಂದ ರಿವ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಅವಾಗೂ ಕೂಡ ಅಷ್ಟೇ ಅಶ್ವಿನಿ ಯಾರು ವಿನಯ್ ಗೌಡ ಪಿ ಆರ್ ಅಂತಂದ್ರು, ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಂತಂದ್ರು. ಸೊ ಸೀಸನ್ 11 ಅಂತ ಬಂದಾಗ ಹನುಮಂತನ ಬಗ್ಗೆ ಮಾತಾಡಿದ್ರು. ಸೊ ಏನಾರ ಒಂದು ಹೇಳ್ತಾನೆ ಇರ್ತಾರೆ, ಸತ್ಯ ಅನ್ನೋದು ಕೈಯಾಗಿರುತ್ತೆ. ಬಟ್ ಅದು ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ಬಟ್ ಇದಾದ್ಮೇಲೆ ಅಲ್ಲಿ ಅದೇ ಪ್ರಾಬ್ಲಮ್ ಇರುವಂಥದ್ದು ಅವ್ರದ್ದು. ಏನಂದ್ರೆ ಅದೇ ಪ್ರವೋಕಿಂಗು, ಅದೇ ಒಂದು ಸಜೆಷನ್ ಕೊಡುವಂಥದ್ದು ಅಂತ ಮುಖ್ಯವಾಗಿ ಇರೋದ್ರಲ್ಲಿ ಸೊ ತಪ್ಪು ಅಂತ ಹೇಳ್ತೀನಿ. ಸೊ ಇದಾದ್ಮೇಲೆ ಅಲ್ಲಿ ಸುದೀಪ್ ಸರ್ ಇನ್ನೊಂದು ಕೇಳ್ತಾರೆ, ಅಂದರೆ ನೀವು ಇಬ್ಬರು ಸೇರಿ ಎಲ್ರಿಗೂ ಕೂಡ ಒಂಥರ ಇರಿಟೇಟ್ ಮಾಡಲಿಕ್ಕೆ ಮಾಡೋದಾ ಇದನ್ನೆಲ್ಲ ಅಂತ ಕೇಳಿದಾಗ ಅದೊಂದು ಸಡನ್ ಆಗಿ ಒಂದು ಹೌದು ಅನ್ನೋ ಒಂದು ಶಾರ್ಟ್ ಬರುತ್ತೆ. ಅದು ಮೇ ಬಿ ಅದು ಸುದೀಪ್ ಸರ್ ಆ ರೀತಿ ಕೇಳಿದ ತಕ್ಷಣನೇ ಹೌದು ಅಂತ ಹೇಳಿದ್ರು ಅಥವಾ ಬೇರೆ ಶಾರ್ಟ್ ತಂದಲ್ಲಿ ಕೂರಿಸಿದಾರೋ ಗೊತ್ತಿಲ್ಲ. ಯಾಕಂದರೆ ಪ್ರೋಮೋ ಕಟ್ಗಳು ಸಖತ್ ಇಂಟ್ರೆಸ್ಟಿಂಗ್ ಕಟ್ ಮಾಡ್ತಾರೆ ಬಿಗ್ ಬಾಸ್ ಅವರು. ಅದು ಹೇಳಿದ್ಮೇಲೆ ಹೌದು ಅಂತ ಹೇಳ್ತಾರೆ. ಮೇ ಬಿ ಆ ಥರ ಏನಾದರೂ ಮಾಡಿದ್ರೆ ಅದಾದ್ಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಬರುತ್ತೆ. ಅದೇನು ಅಂತಂದರೆ, ಸೊ ನಿಮ್ಮ ಸ್ವಂತ ಟೀಮನ್ನು ಏನಕ್ಕೆ ನೀವು ಇರಿಟೇಟ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ಅಂದರೆ ಇವಾಗ ಹೌದು ಅಂತ ಹೇಳಿದ್ದಾದ್ಮೇಲೆ ಇರಿಟೇಟ್ ಮಾಡ್ತೀವಿ ಅಂತಂದಾದ್ಮೇಲೆ ಇನ್ನೂ ಇಬ್ಬರು ಸೇರಿ ಸೊ ಅವಾಗ ಹೇಳ್ತಾರೆ ಸುದೀಪ್ ಸರು, ಸೊ ನೀವು ನಿಮ್ಮ ಒಂದು ಸ್ವಂತ ಟೀಮ್ನ ಏನಕ್ಕೆ ನೀವು ಇರಿಟೇಟ್ ಮಾಡಬೇಕು ಅಂತೀರಾ ಅಂತ ಕೇಳ್ತಾರೆ. ಸೊ ಅವಾಗ ರಕ್ಷಿತಾ ಕೇಳುವಂಥದ್ದು, ಸೊ ನಿಮಗೆ ಯಾವಾಗ ಅನ್ನಿಸ್ತು ಅವಾಗ ನಾವು ಇರಿಟೇಟ್ ಮಾಡಿದ್ದೀನಿ ಅಂತ ಅದು ಇನ್ನೋಸೆಂಟಾಗಿ ಕೇಳ್ದಂಗಿತ್ತು. ಕೆಲವು ಟೈಮಲ್ಲಿ ಅದು ಖುಷಿ ಅನಿಸುತ್ತೆ. ಬಟ್ ಒಂಥರ ಈ ಸೀರಿಯಸ್ ಆಗಿರುವಂಥ ಡಿಸ್ಕಷನ್ ನಡೆಯೋ ಟೈಮಲ್ಲಿ ಅದು ಪಿತ್ತ ನೆತ್ತಿಗೆ ಏರುತ್ತೆ ಯಾರಿಗೆ ಅಲ್ಲಿ. ಸುದೀಪ್ ಸರ್ಗೆ ಅವಾಗ ಪಿತ್ತ ನೆತ್ತಿಗೇರಿದೆ.
ಸೊ ಇವಾಗ ನೀವು ನನ್ನ ಪಿತ್ತ ನೆತ್ತಿಗಿರುತ್ತಲ್ಲ ಅದಕ್ಕಿಂತ ಮುಂಚೆ ಅನ್ನಿಸ್ತಮ್ಮ ಅಂತ ಕೇಳ್ತಾರೆ. ಅದೇ ಹೇಳುವಂಥದ್ದು, ಎಲ್ಲ ಟೈಮಲ್ಲೂ ಕೂಡ ಇನ್ನೋಸೆನ್ಸ್ ಆಗಿ ನಡ್ಕೊಂಡ್ರೆ ಅದು ಇಷ್ಟ ಆಗಲ್ಲ. ಓಕೆ, ತಮಾಷೆ ಅಂತಂದಾಗ ಕೆಲವೊಂದು ಲೈಟ್ ಆಗಿರುವಂಥ ಕನ್ವರ್ಸೇಷನ್ ಇದ್ದಾಗ ಅದು ನಡೆಯುತ್ತೆ. ಓಕೆ, ಅಲ್ಲಿ ಯಾರು ಕೂಡ ಚಿಕ್ಕವರು ಇಲ್ಲ, ಇನ್ನೋಸೆಂಟು ಇಲ್ಲ, ಏನೂ ಇಲ್ಲ. ಬಟ್ ಎಲ್ಲರೂ ಕೂಡ ಗೇಮ್ ಆಡಕ್ಕೆ ಬಂದವ್ರೆ, ಗೇಮ್ ಆಡ್ತಾ ಇದ್ದೀರಾ ಅಂತಲೂ ಎಲ್ರಿಗೂ ಗೊತ್ತು. ಓಕೆ, ಒಂದು ಎಪಿಸೋಡ್ ಗೊತ್ತಾಗಲ್ಲ, 2 ಎಪಿಸೋಡ್ ಗೊತ್ತಾಗಲ್ಲ, ಆಮೇಲೆ ಕೆಲವು ಜನಕ್ಕೆ ಗೊತ್ತಾಗಲ್ಲ, ಇನ್ನು ಕೆಲವು ಜನಕ್ಕೆ ಗೊತ್ತಾಗಲ್ಲ. 11 ಸೀಸನ್ 12 ಸೀಸನ್ ನಡ್ಸ್ಕೊಂಡ್ ಬಂದಿರೋಂಥವ್ರಿಗೆ ಗೊತ್ತಾಗಲ್ವಾ ನೀವು ಯಾವಾಗ ನಾಟಕ ಮಾಡ್ತಾ ಇದ್ದೀರಾ, ಯಾವಾಗ ನಾಟಕ ಮಾಡ್ತಾ ಇಲ್ಲ ಅನ್ನೋಂಥದ್ದು. ಸೊ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸುದೀಪ್ ಸರ್ಗೆ, ಎಷ್ಟು ಯಾರು ಎಲ್ಲಿವರೆಗೂ ಕೂಡ ನಾಟಕ ಮಾಡಬೇಕು ಅಲ್ಲಿವರೆಗೂ ಬಿಡ್ತಾರೆ. ಬಟ್ ಒಂದು ಟೈಮಲ್ಲಿ ಹಿಡಿದ್ರು ಅಂತಂದ್ರೆ ಬಿಡಲ್ಲ ಅವರು. ಸೊ ಅದೇ ಅಲ್ಲಿ ಕೇಳಿರುವಂಥದ್ದು. ಸೊ ಇವಾಗ ನನ್ನ ಪಿತ್ತ ನೆತ್ತಿಗೆ ಇರ್ತಲ್ಲ ಅದಕ್ಕಿಂತ ಮುಂಚೆ ಅನ್ನಿಸ್ತಮ್ಮ ಅಂತ ಕೇಳಿದ್ರು. ಅದಾದ್ಮೇಲೆ ಅಲ್ಲಿ ಸುದೀಪ್ ಸರ್ ಹೇಳ್ತಾರೆ, ರಕ್ಷಿತಾ ನಾನು 2 ಬಾರಿ ನಗ್ತೀನಿ, ಒಂದು ಪಿತ್ತ ನೆತ್ತಿಗೇರಿದಾಗ, ಇನ್ನೊಂದು ನಗು ಬಂದಾಗ ಅಂತ. ಇಲ್ಲಿ ನನ್ನ ಪ್ರಕಾರ ಪಿತ್ತ ನೆತ್ತಿಗೇರಿದೆ ಸುದೀಪ್ ಸರ್ಗೆ. ಸೊ ಅದಕ್ಕೋಸ್ಕರ ಎಲ್ಲೋ ಸ್ವಲ್ಪ ನಗ್ತಿದ್ದಾರೆ ಅಂತ ಅನ್ಸುತ್ತೆ. ಅರ್ಥ ಮಾಡ್ಕೊಂಡು ತಪ್ಪಾಗಿದೆ ಸರ್ ಅಂತ ಹೇಳಿದ್ರೆ ಮುಗ್ದೋಗುತ್ತೆ. ಬಟ್ ಅದನ್ನೇ ಪ್ರತಿವಾದ ಎಲ್ಲ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಈ ತರ ಕ್ಲಾಸ್ಗಳಾಗುತ್ತೆ. ಓಕೆ, ಆಮೇಲೆ ಸುಮಾರು ಜನ ಹೇಳ್ಬೋದು ಅಶ್ವಿನಿಗೆ ಯಾಕೆ ಆ ಟೋನಲ್ಲಿ ಕೇಳಿಲ್ಲ, ಜಾನ್ವಿಗೆ ಯಾಕೆ ಹಂಗೆ ಕೇಳಿಲ್ಲ. ಕೆಲವು ಟೈಮಲ್ಲಿ ಕೇಳಿದ್ದಾರೆ, ಒಪ್ಕೊಂತೀನಿ ಅಂತಂದ್ರೆ ಲಾಸ್ಟ್ ವೀಕಲ್ಲೂ ಕೂಡ ಅಷ್ಟೇ ಗಿಲ್ಲಿ ಕೂಡ ಒಂದು ಸ್ವಲ್ಪ ಸಾಫ್ಟ್ ಆಗಿ ಹೇಳಿದ್ರು. ಅಶ್ವಿನಿ ಅಂತ ಬಂದಾಗ ಅಷ್ಟು ಓಪನ್ ಅಪ್ ಹೇಳಲ್ಲ, ಒಪ್ಕೊಂತೀನಿ. ಆ್ಯಂಡ್ ಕೆಲವರಿಗೆ ಅದು ಇದೆ, ನಾನು ಅದು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ತಪ್ಪು ಅಂತ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಹೇಳಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಿಕಾಸ್ ಅವ್ರ ಎದುರುಗಡೆನೆ ಅವರ ಒಂದು ಕನ್ನಡಿನ ಇಟ್ಟಿದ್ದಾರೆ. ನೀವು ಅದು ರಕ್ಷಿತಾಗಾದ್ರೂ ಅಂದಾಗಾದ್ರೂ ಆಗಿರ್ಬೋದು ಅಥವಾ ಲಾಸ್ಟ್ ವೀಕಲ್ಲಾದ್ರೂ ಆಗಿರ್ಬೋದು, ಏನೇನು ತಪ್ಪುಗಳಾಗಿದೆ ಅದನ್ನ ಅವರಿಗೆ ಯಾವ ರೀತಿನ ಅರ್ಥ ಮಾಡಿಸ್ಬೇಕು ಆ ರೀತಿನ ಅರ್ಥ ಮಾಡಿಸಿದ್ದಾರೆ. ಓಕೆ, ಬಟ್ ಈ ರೇಂಜಿಗೆ ರ್ಯಾಶ್ ಆಗಿ ಹೇಳದೇ ಇರ್ಬೋದು, ಬಟ್ ಹೇಳಿದ್ದಾರೆ. ಆಮೇಲೆ ಇದನ್ನ ಜಸ್ಟ್ ಪ್ರೋಮೋ ಇದೆ, ಇಲ್ಲಿ ರ್ಯಾಶ್ ಆಗಿ ಹೇಳಿದಾರೆ ಅಂತ ಅನ್ಸ್ಬೋದು. ಬಟ್ ಎಪಿಸೋಡ್ ನೋಡಿದಾಗ ಯಾವ ರೀತಿನ ಹೇಳಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಬಟ್ ಆ ಒಂದು ಕ್ವಶನ್ಸ್ ಕೇಳೋದಿಲ್ಲ, ಅಂದ್ರೆ ನಾನು ಏನು ಮಾಡೇ ಇಲ್ಲ ಅನ್ನೋ ರೇಂಜಿಗೆ ಹೇಳ್ತಿದ್ದಾರೆ ರಕ್ಷಿತಾ ಅವರು. ಸೊ ಅದನ್ನ ಒಪ್ಕೊಬೇಕು. ನನ್ನ ಪ್ರಕಾರ ಒಪ್ಕೊಂಡಿಲ್ಲ ಅಂತಂದ್ರೆ ಇದನ್ನ ತುಂಬಾ ದೊಡ್ಡದಾಗಿ ಹೋಗ್ಬೋದು. ಆಮೇಲೆ ಇದು ಓನ್ಲಿ ಇವ್ರಿಬ್ರಿಗೆ ಮಾತ್ರ ಅಲ್ಲ, ಸೊ ಜಾನ್ವಿಗೆ ಕೂಡ ಸರಿಯಾದ ಕ್ಲಾಸ್ ತಗೊಂಡಿದಾರಂತೆ. ಅಂಡ್ ಧ್ರುವಂತ್ ಅದು ಇನ್ನೊಂದು ಅದೇನೋ ಸನ್ನೆ ಮಾಡಿರುವಂಥದ್ದು ಇದೆ, ಅದನ್ನು ಕೂಡ ಇಬ್ರಿಗೂ ಕೂಡ ಒಂದು ಒಳ್ಳೆ ಸಖತ್ತಾಗಿರುವಂಥ ಕ್ಲಾಸ್ ನಡೆದಿದೆ ಅಂತ ಅಪ್ಡೇಟ್ ಇದೆ. ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಂತ ನೋಡೋಣ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಇವಾಗಲೂ ಕೂಡ ಓಕೆ ಈ ಥರ ಮಾಡ್ತಿರುವಂಥದ್ದು ಖಂಡಿತವಾಗ್ಲೂ ತಪ್ಪು, ಸುದೀಪ್ ಸರ್ ಟಾರ್ಗೆಟ್ ಮಾಡ್ತಿದ್ದಾರೆ ರಕ್ಷಿತಾ ಆ್ಯಂಡ್ ಗಿಲ್ಲಿಗೆ ಅಂತ ಅನ್ಸುತ್ತಾ? ನನ್ನ ಪ್ರಕಾರ ಕೇಳೋಕೆ ಹೋದ್ರೆ ಖಂಡಿತವಾಗ್ಲೂ ಅವ್ರು ತಪ್ಪು ಮಾಡಿದ್ದಾರೆ ಈ ವಾರ. ಯಾಕಂತಂದ್ರೆ ಕಿವಿಲಿ ಹೇಳೋವಂಥದ್ದು ಅದು ಟಾಸ್ಕು ಮುಖ್ಯವಾದಂಥದ್ದು ಅಂತ ಅಂದಾಗ ಸೊ ಆ ಥರ ಮಾಡುವಂಥದ್ದು ನನ್ನ ಪ್ರಕಾರ ತಪ್ಪು. ಅಶ್ವಿನಿ ಅವರು ಕೂಡ 4 ವಾರ ತಪ್ಪು ಮಾಡಿದರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪ್ರತಿಯೊಬ್ಬ ಇವಾಗ ಎಕ್ಸಾಂಪಲ್ ತಗೊಳಕ್ ಹೋದ್ರೆ ಒಂದು ಸ್ಕೂಲಲ್ಲಿ ಸ್ಟೂಡೆಂಟು ಪ್ರತಿ ಟೈಮಲ್ಲೂ ಕೂಡ ಪಾಸ್ ಆಗ್ತಾ ಇದ್ದಾಗ ಒಂದ್ಸರಿ ಏನಾದ್ರು ಮಾರ್ಕ್ಸ್ ತೆಗ್ದಿಲ್ಲ ಅಂತಂದ್ರೆ ಅವಂದೇ ಹೈಲೈಟ್ ಆಗಿ ಕಾಣಿಸುತ್ತೆ. ಪ್ರತಿ ಸಾರಿ ಫೇಲ್ ಆದ್ರೆ ಯಾವನು ಕೇಳಲ್ಲ. ಓಕೆ, ಪ್ರತಿ ಸಾರಿ ಪಾಸ್ ಆಗೋವಂಥವ್ರು ಒಂಥರ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗೋವಂಥವ್ರು ಫೇಲ್ ಆದಾಗ ಸೊ ಅಲ್ಲಿ ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಆ ರೀತಿನ ಅರ್ಥ ಮಾಡ್ಕೊಳ್ಳಿ. ಇದು ಅವರಿಗೆ ಒಂದು ರೀತಿಯಲ್ಲಿ ಪಾಠ ಅಂತಾನೆ ಹೇಳ್ಬೋದು. ಸೊ ಇದು ಪಾಠನ ಅವ್ರು ಬುದ್ಧಿ ಕಲ್ತ್ರೆ ನೆಕ್ಸ್ಟ್ ಅವರು ಖಂಡಿತವಾಗ್ಲೂ ಪಾಸ್ ಆಗ್ತಾರೆ ಅಂತಾನೆ ಹೇಳ್ತೀನಿ. ಓಕೆ, ಯಾರು ಸುಮ್ಮನೆ ಕೆಟ್ಟದಾಗಿ ತಗೊಂಡು ಟಾರ್ಗೆಟ್ ಮಾಡ್ತಿದ್ರೆ ಅದು ಮಾಡ್ತಾರೆ ಅನ್ಕೊಳಕ್ ಹೋಗ್ಬಿಡಿ. ಬಿಕಾಸ್ ರಕ್ಷಿತಾ ಅಂತ ಬಂದಾಗ ಗಿಲ್ಲಿ ಬಗ್ಗೆ ಅಂಡ್ ರಕ್ಷಿತಾ ಬಗ್ಗೆ ಸುಮಾರು ಜನ ಮನೆಯವರು ಮಾತಾಡಿದಾಗಲೂ ಕೂಡ ಅದನ್ನ ಸಪೋರ್ಟ್ ಮಾಡ್ಕೊಂಡೆ ಸುದೀಪ್ ಸರ್ ಬಂದಿರುವಂಥದ್ದು. ಲಾಸ್ಟ್ ಎಪಿಸೋಡ್ ತಗೊಳ್ಳಿ, ಧ್ರುವಂತೆ ಯಾವ ರೀತಿ ಇಂಡೈರೆಕ್ಟ್ ಆಗಿ ಹೋಗಿದ್ರು ಹೇಳಿ ನೋಡಿರೋಣ. ಅಂದ್ರೆ ಮಂಗಳೂರು ಕನ್ನಡ ಓಕೆನಾ ನಿಮಗೆ ಅಂತಂದಾಗ ಇದು ಅಲ್ಲ ಸರ್ ಅಂತ ಧ್ರುವಂತ ಹೇಳ್ತಾನೆ, ನಮಗೆ ಓಕೆ ಅಂತ ಹೇಳ್ತಾರೆ ಸುದೀಪ್ ಸರ್. ರಕ್ಷಿತಾಗೆ ಸಪೋರ್ಟ್ ಮಾಡ್ದಂಗೆ ಅಲ್ವಾ? ಸೊ ಸ್ಟಾರ್ಟಿಂಗ್ ರಕ್ಷಿತಾ ತಿರ್ಗಾ ಬಿಗ್ ಬಾಸ್ ಮನೆ ಒಳಗೆ ವಾಪಸ್ ಆದಾಗ ಇಡೀ ಮನೆಗೆ ಕೆಲವೊಂದು ಮಾತುಗಳು ಹೇಳ್ತಾರೆ, ಅಲ್ಲಿ ಸುದೀಪ್ ಸರ್ ಇಂಟರಪ್ಟ್ ಮಾಡಲಿಲ್ಲ. ಸೊ ಬಟ್ ಅದನ್ನ ಅರ್ಥ ಮಾಡ್ಕೊಬೇಕು, ಕನ್ನಡ ಬಗ್ಗೆ ಆದ್ರಾಗಿರ್ಬೋದು, ಗಿಲ್ಲಿ ಬನಿಯನ್ ಬಗ್ಗೆ ಆದ್ರಾಗಿರ್ಬೋದು. ಸೊ ಅದಕ್ಕೆಲ್ಲ ಹೊಗಳಿದ್ದಾರೆ, ಇಂಡೈರೆಕ್ಟ್ ಆಗಿ ಪಂಚ್ಗಳು ಕೊಟ್ಟಿದ್ದಾರೆ. ಅಶ್ವಿನಿಗಾದ್ರೂ ಆಗಿರ್ಬೋದು, ಜಾನ್ವಿಗಾದ್ರೂ ಆಗಿರ್ಬೋದು, ರಾಶಿಕಾಗಾದ್ರೂ ಆಗಿರ್ಬೋದು. ಓಕೆ, ಸೊ ಒಂದೊಂದು ವ್ಯಕ್ತಿತ್ವಗಳಿಗೆ ಯಾವ್ಯಾವ ರೀತಿಯಲ್ಲಿ ಕೊಡಬೇಕು ಅವರಿಗೆ ಕೌಂಟರ್ ಅನ್ನುವಂಥದ್ದು ಸುದೀಪ್ ಸರ್ ಗೊತ್ತಿದೆ. ಸೊ ಅದಕ್ಕೋಸ್ಕರ ಆಯಾ ರೀತಿಯಲ್ಲೇ ಕೊಟ್ಟಿದ್ದಾರೆ. ಇವಾಗ ನೀವು ಹೇಳ್ಬೋದು ಚಿಕ್ಕ ಹುಡುಗಿ ಅದು ಅಂತ, ಸೊ ಅದನ್ನೇ ಅದೇ ರೀತಿಯಲ್ಲಿ ತಗೊಳ್ಳಿ. ಇವಾಗ ಏನೋ ಚಿಕ್ಕ ಹುಡುಗಿ ಅಂತ ಸ್ವಲ್ಪ ಜಾಸ್ತಿ ರೈಸ್ ಆಗಿರ್ಬೋದು ಅನ್ನೋಂಥದ್ದನ್ನ. ಓಕೆ, ಸೊ ನನಗೆ ಅನ್ಸಿರೋದನ್ನ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.